ಹಲೋ ಗಾಯ್ಸ್, ಎಲ್ಲ ಹೇಗಿದ್ದೀರಾ? ಸೊ ಇಷ್ಟು ದಿನ ನಾನು ಬರೀ ವ್ಲಾಗ್ಸ್ ಹಾಕ್ತಿದ್ದೆ, ಮಿನಿ ವ್ಲಾಗ್ಸ್ ಶಾರ್ಟ್ಸಲ್ಲಿ ಹಾಕ್ತಿದ್ದೆ 3 ಮಿನಿಟ್ಸು. ಫುಲ್ ಫ್ಲೆಜ್ಡ್ ವ್ಲಾಗ್ಸು ಲಾಂಗ್ ಡ್ಯೂರೇಷನ್ದು ನಾನು ಹಾಕಿರಲಿಲ್ಲ. ಸೊ ಇವತ್ತು ನಾನು ಹಾಕ್ತಾಯಿದ್ದೀನಿ. ಆ್ಯಂಡ್ ಇವಾಗ ನಾನು ಹೆಬ್ರಿಗೆ ಬಂದಿದ್ದೀನಿ. ನಮ್ಮ ಫ್ಯಾಮಿಲಿದು ಕೋಲಾ ಸೆಲೆಬ್ರೇಷನ್ ಇದೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಬಂದಿದ್ದೆ. ಅದಾದಮೇಲೆ ನಾನು ಬಿಕಾಸ್ ಆಫ್ ಶೂಟ್ಸ್ ನನಗೆ ಬರೋಕ್ಕೆ ಆಗಿಲ್ಲ. ಯಾವಾಗಲೂ ಕೋಲದ ಟೈಮಲ್ಲೇ ನನಗೆ ಏನಾದರೂ ಶೂಟಿಂಗ್ ಬರ್ತಿತ್ತು. ಬರೀ ನಮ್ಮ ಮಮ್ಮಿ ತಂಗಿ ನಮ್ಮ ಅಜ್ಜಿ ಮಾತ್ರ ಅಟೆಂಡ್ ಮಾಡ್ತಿದ್ರು. ಬಟ್ ಈ ಸಲ ನಾನು ಸ್ಟ್ರಿಕ್ಟಾಗಿ 1 ಮಂತ್ ಮುಂಚೆನೇ ಕೋಲಾ ಡೇಟ್ ಯಾವಾಗ ಬರುತ್ತೆ ಅಂತ ತಿಳ್ಕೊಂಡು ನಮ್ಮ ಮೂವಿ ಟೀಮ್ಗೆಲ್ಲ ಹೇಳಿಬಿಟ್ಟು ಡೇಟನ್ನು ಬ್ಲಾಕ್ ಮಾಡಿಟ್ಟಿದ್ದೆ. ಸೊ ಬೆಳಿಗ್ಗೆ ಬಂದು ಹೋಟೆಲಲ್ಲೆಲ್ಲ ನಾವು ರೆಸ್ಟ್ ತಗೊಂಡು ಫ್ರೆಶ್ ಅಪ್ ಆಗಿ ಊಟ ಮಾಡಿ ಇವಾಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಬನ್ನಿ ನನ್ನ ಜೊತೆ ಕೊಲ್ಲಕ್ಕೆ. ಗಸಗಸೆ ತಿಂದಿದ್ದೀನಿ, ಬಟ್ ಗಸಗಸೆ ಹಾಲು ಇವತ್ತು ಶಿವಪುರದಲ್ಲಿ ಕೋಲಾ ಇರೋದು. ಇವಾಗ ನಾವು ಹೆಬ್ರಿಲಿದ್ದೀವಿ. ಇಲ್ಲಿಂದ ಶಿವಪುರಗೆ 15 to 20 ಮಿನಿಟ್ಸ್ ಅಷ್ಟೇ. ಸೊ ನಾವು ಜ್ಯೂಸ್ ಎಲ್ಲ ಕುಡಿದು ಇಲ್ಲಿಂದ ಹೊರಟಿ ನಾವು ಅಲ್ಲಿ ಮನೆಗೆ ರೀಚ್ ಆದ್ವಿ. ಮಮ್ಮಿ ಇವಾಗ ಏನಾಗ್ತಿದೆ? ಇಲ್ಲಿ ಇವಾಗ ನಮ್ಮದು ಮನೆ ದೇವರು ಒತ್ತೆ ಪಂಚುಗಳದೆಲ್ಲ ಕೋಲಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅವರೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲ ಅದು ಕೋಲ ಕಟ್ಟೋರು ಎಲ್ಲ ತಯಾರು ಮಾಡ್ಕೊಳ್ತಾ ಇದ್ದಾರೆ. ಸೊ ನೋಡಿ, ಇಲ್ಲೇ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಕೋಲಕ್ಕೆಲ್ಲ ಇಲ್ಲಿ ರೆಡಿ ಆಗ್ತಿದ್ದಾರೆ. ಊಟಕ್ಕೆ ಇನ್ನೊಂದು 1/2 hour ಇದೆ ಅಷ್ಟೇ. ಸೊ ಅಷ್ಟರಲ್ಲಿ ನಾವಿಲ್ಲಿ ಚೇತನಣ್ಣ ಮನೆಗೆ ಬಂದಿದ್ವಿ. ನಾನು ಇವತ್ತೇ ಆ್ಯಕ್ಚುಲಿ ಫಸ್ಟ್ ಟೈಮ್ ಬಂದಿದ್ದು. ಸೊ ಅದೇ ನನಗೆ ಹೋಮ್ ಟೂರ್ ತೋರಿಸ್ತಾ ಇದ್ದಾರೆ. ಸೊ ನಾನು ಕಾಫಿ ಟೀ ಎಲ್ಲ ನಾನು ಬಿಟ್ಟಿದ್ದೆ, ನಾನು ಕುಡಿತಿರ್ಲಿಲ್ಲ. ಬಟ್ ಪೂಜಕ್ಕ ತುಂಬ ಫೋರ್ಸ್ ಮಾಡಿದ್ರು. ಸೊ ಈ ಕಾಫಿ ಅವ್ರಿಗೋಸ್ಕರ. ಸಪುರ ಆಗಿದ್ದೀನಾ? ಮತ್ತು ಕಾಫಿ ಟೀ ಎಲ್ಲ ಬಿಟ್ಟಿದ್ದೀನಲ್ಲ, ಕಾಫಿ ಟೀ ಸಕ್ಕರೆ ಎಲ್ಲ ಬಿಟ್ಟಿದ್ದೀನಿ, ಅದಕ್ಕೆ ಸಪುರ ಆಗಿರೋದು. ಸೊ ಫೋಟೋ ಶೂಟು ವಿಡಿಯೋ ಶೂಟ್ ಎಲ್ಲ ಆಯಿತು. ಐ ಥಿಂಕ್ ಇವಾಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಸೊ ಈಗ ಊಟ ಆಯಿತು, ಊಟೆಲ್ಲ ಮಾಡ್ಕೊಂಡು ಬಂದು ಇವಾಗ ಇಲ್ಲಿ ಕೂತಿದ್ದೀವಿ. ಅಲ್ಲೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಾ ಇದ್ದಾರೆ. ಏನು ಸ್ವಲ್ಪ ಹೊತ್ತಲ್ಲೇ ಶುರು ಆಗುತ್ತೆ. ಇವಾಗ ನೀವು ನೋಡ್ತಾ ಇರೋದು ಕೋಲಮೂಲ ಮೈಸಂದಯ್ಯ ದೈವ. ನೆಕ್ಸ್ಟ್ ಅಣ್ಣಪ್ಪ ಪಂಜುರುಳಿ. ಆಮೇಲೊಂದು 1 hour ಬ್ರೇಕ್ ಇತ್ತು. ಯಾರ್ಯಾರಿಗೆ ಪ್ರಶ್ನೆ ಎಲ್ಲ ಕೇಳೋದು ಇರುತ್ತೋ ಅವರೆಲ್ಲ ಹೋಗಿ ದೈವದ ಹತ್ರ ಪ್ರಶ್ನೆ ಎಲ್ಲ ಕೇಳ್ತಿದ್ರು. ಲಾಸ್ಟಲ್ಲಿ ವರ್ತೆ ಪಂಜುರುಳಿ ದೈವ ಇದ್ದರು. ಸೊ ಇವಾಗ ಬೆಳಿಗ್ಗೆ 6:30 ಆಲ್ಮೋಸ್ಟ್ ಕೋಲಾ ಮುಗ್ದಿದೆ. ಬಟ್ ನಾನಿಲ್ಲಿ ನನ್ನ ಪವರ್ ಬ್ಯಾಂಕು ಚಾರ್ಜರ್ ಕೊಟ್ಟಿದ್ದೆ ಅಣ್ಣಿ ಹತ್ರ. ಸೊ ಅದನ್ನ ವಾಪಸ್ ತೊಗೊಳಕ್ಕೆ ಬಂದೆ. ಅಂದರೂ ನಾವೀಗ ಸ್ವಲ್ಪ ಹೊತ್ತಾದ್ಮೇಲೆ ಮುಗಿದ್ಮೇಲೆ ಇಲ್ಲಿಂದ ಹೊರಡ್ತೀವಿ, ಮತ್ತು ಸಂಜೆ ಬರ್ತೀವಿ. ಸೊ ನೋಡಿ, ಆಲ್ಮೋಸ್ಟ್ ಬೆಳಿಗ್ಗೆ ಆಗಿದೆ. ಲೈಟ್ ಕಾಣಿಸ್ತಿದೆಯಲ್ಲ, ಅಲ್ಲೇ ಕೋಲಾ ನಡೀತಿರೋದು. ಸೊ ಈಗ ಕೋಲಾ ಎಲ್ಲ ಮುಗ್ದಿದೆ. 8:30 ಆಗಿದೆ ಮಾರ್ನಿಂಗು. ಸೊ ಟಿಫನ್ ಮಾಡಿ ಮಲ್ಕೊತೀನಿ. ಓಕೆ, ಸೊ ಬೆಳಿಗ್ಗೆ ನಾನು 2 o'clock ಇಟ್ಟಿದ್ದೆ ಅಲಾರಾಮು. ಬಟ್ ಆದರೆ ನಂಗೆ 12 o'clockಗೆ ವರ್ಕ್ ಕಾಲ್ ಬಂತು. ಸೊ 2 hours ಫುಲ್ ಕಾಲಲ್ಲಿದ್ದೆ. ಬಟ್ ಇವಾಗ ರೆಡಿಯಾಗಿ ನಾನು ನನ್ನ ತಂಗಿ ಕೆಳಗಡೆ ಊಟಕ್ಕೆ ಹೋಗ್ತಿದ್ದೀವಿ. ನೆನೆ ಮಮ್ಮಿ ಅಂದರು ಇಲ್ಲಿ ಮೀನೂಟ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಹೋಗಿ ಬಂದಮೇಲೆ ಒಂದು 1/2 hour ಪ್ಯಾಕ್ ಎಲ್ಲ ಮಾಡಿ ಮತ್ತೆ ಇಲ್ಲಿಂದ ಮತ್ತೆ ಶಿವಪುರಕ್ಕೆ ಹೋಗ್ತಿದ್ದೀವಿ. ಸಂಜೆ ಹರಕೆ ಇದೆ, ಹರಕೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹಾಗೆ ಬ್ಯಾಂಗ್ಳೂರಿಗೆ.
ಸೊ ಬನ್ನಿ ನನ್ನ ಜೊತೆ ಇವಾಗ ಮೀನೂಟ ಮಾಡಿ. ಆಚೆ ಎಷ್ಟು ಬಿಸಿಲಿದೆ ಅಂದರೆ ನಾವು ನಿಜ ಈ ಬಿಸಿಲಿಗೆ ಪ್ರಿಪೇರ್ ಆಗಿರಲಿಲ್ಲ. ಬಟ್ ಸ್ಟಿಲ್ ಹೋಗ್ತಿದ್ದೀವಿ. ನೋಡ್ಬೋದು ವಿಡಿಯೋದಲ್ಲಿ, ಕಣ್ಣು ಬಿಡೋಕ್ಕೂ ಆಗ್ತಿಲ್ಲ. ಇದು ಅನ್ಸುತ್ತೆ ಬಾಳೆ ಎಲೆ ಮೀನೂಟ. ಸೊ ನೋಡಿ, ನಾನು ಮೀನೂಟ ತಗೊಂಡೆ. ಬಾಯ್ಲ್ಡ್ ರೈಸು, ಫಿಶ್ ಸಾರು, ಫಿಶ್ ಚಟ್ನಿ, ಫಿಶ್ ಫ್ರೈ. ಬಟ್ ನಂಗೆ ಸುಕ್ಕ ಇಷ್ಟ ಆಯಿತು, ಸೊ ಅದಕ್ಕೆ ನಾನು ಚಿಕನ್ ಸುಕ್ಕನೂ ತಗೊಂಡೆ. ಯಮ್ಮಿ ಫುಡ್. ಅವರೇ ಹೋಟೆಲ್ ಓನರ್ಸು, ತುಂಬ ಡೌನ್ ಟು ಅರ್ತ್. ಹೆಬ್ರಿಗೆ ಬಂದರೆ ಇಲ್ಲಿ ಮೀನೂಟ. ಹೆಸರೇನೋ ಆಯುಷ್ ಫಿಶ್ಲೆ ಅಂತ, ಫಿಶ್ ಲ್ಯಾಂಡ್. ಇಲ್ಲಿಗೆ ಬನ್ನಿ, ಮೀನೂಟ, ಚಿಕನ್ ಊಟ ತಗೊಳ್ಳಿ. ಸೊ ಈಗ ಹೋಟೆಲ್ ಚೆಕ್ಔಟ್ ಮಾಡಿ ಇಲ್ಲಿಂದನೇ ಹೋಗ್ತಾ ಇದ್ದೀವಿ ಶಿವಪುರಕ್ಕೆ. ನಾನು ಪೂರಿ ರೆಡಿ, ಮಮ್ಮಿಗೆ ಭೇಟಿ. ನೋಡಿ ಅಣ್ಣಿ ಕಾಯ್ತಿದ್ದಾನೆ. ಸೊ ಈಗ ನಾವೀಗ ರೀಚ್ ಆದ್ವಿ ಇಲ್ಲಿ. ವಿತ್ ಲಗೇಜ್ ಫುಲ್ಲು ಬಂದಿದ್ದೀವಿ ಈಗ. ಸೊ ಈಗ ಮತ್ತೆ ಪೂಜೆ ಹತ್ರ ಹೋಗ್ತಾ ಇದ್ದೀವಿ. ಸೊ ಈಗ ಪೂಜೆ ಸ್ಟಾರ್ಟು. ಅಲ್ಲೆಲ್ಲ ಕೋಳಿನ ಬಲಿ ಕೊಡ್ತಾ ಇದ್ದಾರೆ, ಅದೆಲ್ಲ ತೋರ್ಸೋಕ್ಕಾಗಲ್ಲ. ಮಳೆ ಶುರು ಆಗ್ತಿದೆ. ಮಳೆ ಶುರು ಆಗ್ತಿದೆ, ಸೊ ಅದಕ್ಕೆ ಬಂದು ನಾವು ಬೇಗ ಹೋಗ್ತಾ ಇದ್ದೀವಿ ವಾಪಸ್ಸು. ಪೂಜೆ ಎಲ್ಲ ಆಯಿತು, ಬಟ್ ನಾನು ಬೆಂಗಳೂರಿಗೆ ಹೋಗೋಕ್ಕೆ ಟೈಮ್ ಆಗ್ತಿದೆ. ಸೊ ಅದಕ್ಕೆ ಒಂದು ಸ್ವಲ್ಪ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಹೊಡ್ತೀನಿ ನಾನು. ಕತ್ಲು ಆಗ್ತಾ ಬರ್ತಿದೆ. ಮನೆಗೆ ಇನ್ನೂ ಯಾರೂ ಬಂದೇ ಇರಲಿಲ್ಲ, ಬರೀ ನಾನು ಅರ್ಜುನ್ ಅಣ್ಣಿ ಬಂದಿದ್ದೀವಿ. ಸೊ ಅರ್ಜುನ್ ಶಟಲ್ ಆಡೋಣ ಅಂದ, ಸೊ ನಾನು ಅರ್ಜುನ್ ಒಂದು 10 ಮಿನಿಟ್ಸ್ ಶಟಲ್ ಆಡಿದ್ವಿ. ಬಂದು ಅಟ್ಲೀಸ್ಟ್ ರೆಸ್ಟ್ ಮಾಡೋಣ ಅಂದರೆ ಬಂದಿದ ತಕ್ಷಣ ನಾನು ಅರ್ಜುನ್ ಫುಲ್ಲು ಶಟಲ್ ಆಡಿದ್ರಿ. ಬಟ್ ಎನರ್ಜಿಗೆ ಪೂಜಾಕ ಜ್ಯೂಸ್ ಕೊಟ್ಟರು. ಈ ಶಕೆಗೆ ನಿಜ ಎಷ್ಟು ರಿಫ್ರೆಶಿಂಗ್ ಆಗಿದೆ ಅಂದರೆ. ಕತ್ಲಿಗೆ ಏನು ಕಾಣಿಸ್ತಿಲ್ಲ ಅನ್ಕೊತೀನಿ. ಸೊ ಎಲ್ಲ ಮುಗೀತು, ಇವಾಗ ವಾಪಸ್ ಹೋಗ್ತಾ ಇದ್ದೀವಿ.